ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಸ್ಟಿಚ್ ಮಾಡಿರುವಂತಹ ಬ್ಲೌಸ್ಗೆ ಸ್ಲೀವ್ಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು, ಹಾಗೆ ನೋಡೋದಕ್ಕೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನೋಡಿ, ಇಲ್ಲಿ ಪ್ಲೇನ್ ಆಗಿದೆಯಲ್ಲ, ಇಲ್ಲಿ ನಾನು ವರ್ಕನ್ನು ಮಾಡಿ ತೋರಿಸ್ತೀನಿ. ಜಾಸ್ತಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ನೀವು ವರ್ಕನ್ನು ಮಾಡಿಸೋದಕ್ಕಿಂತ ನೀವೇ ನಿಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ಸ್ಲೀವ್ಸ್‌ಗೆ ನಾನು ಯಾವ್ದು ವರ್ಕ್ ಹಾಕ್ತೀನೋ ಅದೇ ವರ್ಕನ್ನು ನೀವು ಬ್ಯಾಕ್ ನೆಕ್‌ಗೂ ಕೂಡ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು ನಾರ್ಮಲ್ ನೀಡಲ್‌ಗೆ ಬ್ಲೌಸ್ ಯಾವ ಕಲರ್ ಇರುತ್ತೋ ಸ್ಲೀವ್ಸ್‌ಗೆ ಅದೇ ಕಲರ್ ಕಾಟನ್ ಥ್ರೆಡನ್ನು ಪೋಣಿಸಿ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕಿಟ್ಕೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್‌ಗಳನ್ನು ತಗೊಂಡಿದ್ದೀನಿ. ಚಿಕ್ಕ ಸೈಜ್ದು ತಗೊಂಡಿದ್ದೀನಿ. ಮೆಟಲ್ ಬೀಡ್ಸು, ಕಲರ್ ಹೋಗೋದಿಲ್ಲ. ಈ ಥರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಜಾಸ್ತಿ ಜನ ಬೀಡ್ಸ್ ಕಲರ್ ಹೋಗುತ್ತೆ ಅಂತ ಕಮೆಂಟ್ ಹಾಕ್ತೀರಾ. ಬೀಡ್ಸ್ ಕಲರ್ ಹೋಗೋದಿಲ್ಲ ಇದು. ಇಲ್ಲಾಂದ್ರೆ ನಿಮಗೆ ಸ್ಯಾರಿ ಕಲರ್ ಅಥವಾ ಬ್ಲೌಸ್ ಕಲರ್ದು ನೀವು ಪರ್ಲ್ಸ್‌ಗಳನ್ನ ಯೂಸ್ ಮಾಡಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ಸ್ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಒಂದ್ಸಲ ಲೂಸ್ ಆಗ್ತಿರ್ತೈತೆ, ಒಂದ್ಸಲ ಫಿಟ್ ಆಗ್ತಿರುತ್ತಲ್ಲ, ಅವಾಗ ನಮಗೆ ಹಿಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ನಾನು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ, ಇಷ್ಟು ಬಿಟ್ಕೊಂಡಿನಿ, ಒಂದು 1/2 ಇಂಚ್ಗಿಂತ ಕಡಿಮೆ. ಮೊದಲು ಕೆಳಗಡೆಯಿಂದ ನೀಡಲ್ ಮೇಲ್ ತಗೊಂಡು ಬನ್ನಿ, ಮತ್ತೆ ಕೆಳಗಡೆ ತಗೊಂಡೋಗಿ ಮೊದಲು ಕೆಳಗಡೆಯಿಂದ ನೀಡಲ್ ಮೇಲ್ ತರಬೇಕು. ಮತ್ತೆ ಇವಾಗ ಕೆಳಗಡೆ ತಗೊಂಡೋಗಿ ಮತ್ತೆ ಮೇಲ್ ತರ್ತೀನಿ. ಒಂದೆರಡು ಸಲ ಲಾಕ್ ಮಾಡ್ಕೊಂಡ್ರೆ ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಲಾಕ್ ಅನ್ನ ಮಾಡ್ಕೋಬೇಕು. ಇವಾಗ ಈ ತರ ತಗೊಳ್ಳಿ, ಸೂಜಿಯನ್ನ ಈ ತರ ತಗೊಳ್ಳಿ. ನಾನು ಇದಕ್ಕೆ 3 ಬೀಡ್ಗಳನ್ನ ಹಾಕ್ತೀನಿ. ಬೀಡ್ಸು ಚಿಕ್ಕದಾಗುತ್ತೆ ಅಂದ್ರೆ ಇನ್ನೂ ದೊಡ್ಡ ಬೀಡ್ ಕೂಡ ನೀವು ತಗೋಬಹುದು. 0 ಸೈಜ್ದು ತಗೊಂಡಿದ್ದೀನಿ. ಈ ತರ 3 ಬೀಡ್ ಹಾಕಿದ್ಮೇಲೆ ನೀಡಲು ಕೆಳಗಡೆಯಿಂದನೇ ಈ ತರ ಮೇಲ್ ತಗೊಂಬನ್ನಿ. ಇವಾಗ ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಈಗ ಮೇಲ್ಗಡೆಯಿಂದ ಈ ಬೀಡ್ ಇದೆಯಲ್ಲ, ಇಲ್ಲಿಂದ ಹೊರಗಡೆ ತೆಗಿಬೇಕು. ನಾನು ಯಾವ ತರ ತೋರಿಸ್ತಿದ್ದೀನೋ ಅದೇ ತರ ಮಾಡಿ. ನೋಡಿ, ಇವಾಗ 2 ಬೀಡ್ಗಳನ್ನ ಹಾಕಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಗಳು ಹಾಕಬೇಕು. ಅದಾದ್ಮೇಲೆ ಬರೀ 2 ಬೀಡ್ಗಳನ್ನ ಮಾತ್ರ ಹಾಕಬೇಕು. 2 ಬೀಡ್ಗಳನ್ನ ಹಾಕಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ಗೆ ನಾವು ಹಾಕಿರ್ತೀವೋ ಅಷ್ಟೇ ಡಿಸ್ಟೆನ್ಸ್ಗೆ ಮತ್ತೆ ಕೆಳಗಡೆಯಿಂದ ನೀಡಲು ಮೇಲ್ ತರ್ತೀನಿ. ನೋಡಿ, ಇವಾಗ ಮತ್ತೆ ಮೇಲ್ಗಡೆಯಿಂದ ಈ ಬೀಡಿಂದ, ಲಾಸ್ಟ್ ಬೀಡ್ ಇರುತ್ತಲ್ಲ, ಒಂದೇ ಒಂದು ಬೀಡಿಂದ ಹೊರಗಡೆ ತೆಗಿಬೇಕು. ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ. ಮತ್ತೆ 2 ಬೀಡ್ಗಳನ್ನ ಹಾಕ್ತೀನಿ. ಮತ್ತೆ ಪಕ್ಕದಲ್ಲೇನೆ ಕೆಳಗಡೆಯಿಂದ ಸೂಜಿಯನ್ನ ಮೇಲ್ ತಗೊಂಡು ಬನ್ನಿ. ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಹಾಕೊಂಡಿರ್ತೀವಲ್ಲ, ಅವಾಗ ಕೈಗೆ ಟೈಟ್ ಆಗಿ ಕೂಡುತ್ತಲ್ಲ ಇದು ಸ್ಲೀವ್ಸ್ದು, ಅವಾಗ ತುಂಬಾನೇ ಗ್ರ್ಯಾಂಡ್ ಲುಕ್ ಬರುತ್ತೆ. ಇಲ್ಲಿ ಬೀಡ್ಸ್, ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡಬಹುದು. ಚಿಕ್ಕ ಸೈಜ್ ಇರುತ್ತಲ್ಲ ಅಂತದ್ದು ಯೂಸ್ ಮಾಡಿ, ಅದು ಕೂಡ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಇದೇ ಸೇಮ್ ನೀವು ಬ್ಯಾಕ್ ನೆಕ್ಗೂ ಕೂಡ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬ್ಯಾಕ್ ನೆಕ್ಗೆ ಈ ಡಿಸೈನ್ ಯಾವ ತರ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ 2 ಬೀಡ್ಗಳನ್ನ ಹಾಕಿ ಮತ್ತೆ ಸೇಮ್ ಇದೇ ತರ
ಅರ್ಥ ಆಯ್ತು ಅನ್ಕೋತೀನಿ. ಇದೇ ತರ ನಾವು ಪೂರ್ತಿ ಸ್ಲೀವ್ಸ್ ಅನ್ನ ಕಂಟಿನ್ಯೂ ಮಾಡಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್, ಅದಾದ್ಮೇಲೆ ಬರೀ 2 ಬೀಡ್ಗಳನ್ನ ಹಾಕಿ ಈ ತರ ಮಾಡಿಕೊಂಡು ಕೆಳಗಡೆಯಿಂದ ನೀಡಲ್ ಮೇಲ್ ತಂದ್ಮೇಲೆ ಮೇಲ್ಗಡೆಯಿಂದ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ. ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ಇದೇ ತರ ಪೂರ್ತಿ ಸ್ಲೀವ್ಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ಇಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋತೀನಿ. ಇಲ್ಲಿ ಕೂಡ ಈ ಬೀಡಿಂದ ಹೊರಗಡೆ ತೆಗ್ದಿದ್ದೀನಿ. ಇವಾಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಲಾಕ್ ಅನ್ನ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ತರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಹೀಗೆ ಮಾಡ್ಬೇಕಂತೇನಿಲ್ಲ, ಬಿಚ್ಕೊಳ್ದೆ ಇರೋ ರೀತಿ ನೀವು ಯಾವ ತರ ಮಾಡಿದ್ರು ಓಕೆ. ಲಾಕ್ ಮಾಡಿಕೊಂಡು ನಾವು ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಒಂದು ಸ್ಲೀವ್ಸ್ ಮಾಡೋಕೆ ನನಗೆ ಒಂದು 15 ಮಿನಿಟ್ಸ್ ಇಂದ 20 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎರಡೂ ಸೈಡ್ ಕೂಡ ಈ ತರ ಬಂದಿದೆ. ಇದೇ ತರ ಬ್ಯಾಕ್ ನೆಕ್ ಕೂಡ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ಬಾರ್ಡರ್ ನಲ್ಲಿ ಜರಿ ಗೋಲ್ಡ್ ಇರೋದ್ರಿಂದ ಗೋಲ್ಡ್ ಕಲರ್ ಬೀಡ್ಸ್ ಯೂಸ್ ಮಾಡಿದ್ದೀನಲ್ಲ, ತುಂಬಾನೇ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಡಿಸೈನ್ ಕೂಡ ಅಷ್ಟೇ ಗ್ರ್ಯಾಂಡ್ ಲುಕ್ ಬರುತ್ತೆ ಇದನ್ನ ನಾವು ಹಾಕೊಂಡಾಗ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.